ವೆಲ್ಕಮ್ ಟು ಮೈ ವಿಲೇಜ್ ವೈಬ್ಸ್. ಟೈಮ್ ಬಂದು 5:30 ಆಗೈತೆ. ಇವಾಗ ನಾವು ಉತ್ತರದುರ್ಗ ಕಡೆ ಹೋಗ್ತಿದ್ದೀವಿ. 5 ಗಂಟೆಗೆ ಪ್ಲಾನ್ ಆಗಿದ್ದು. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ಅವ್ನ ಮನೆ ಹತ್ರ ಬಂದು ಕಾಯ್ತಾ ಇದ್ದೀವಿ. ತೋರಿಸ್ತೀನಿ ರೀ ಅವ್ನು ಯಾರು ಅಂತ ಡಬ್ಬ ನನ್ನ ಮಗ. ನೋಡಿ ಗೈಸ್, ನಾವು ಬಂದು ಅರ್ಧ ಗಂಟೆಯಿಂದ ಕಾಯ್ತಿದ್ದೀವಿ. ಈ ಅಡಾಸ್ ಇವಾಗ ಬರ್ತದೆ. ನೋಡಿ ಅಡಾಸ್ ನನ್ನ ಮಗ ಬರ್ಲಿಲ್ಲ, ಹೊಳಿಕೊಂಟೋದ. ನೋಡಿ ಅಡಾಸ್ ಇವಾಗ ಬರ್ತಾವನೆ, ಮುಖನೇ ಕಾಣಿಸ್ತಿಲ್ಲ. ಎಷ್ಟೊತ್ಲ ಕಾಯ್ಸೋದ್ ನೀನು? ನೋಡಿ ಗಾಡಿನೇ ಓಡಿಸಲ್ಲ ಅಂತವ್ನು ಇವಾಗ ಬಂದ್ಬಿಟ್ಟು ಚಳಿಲಿ. ಓಯ್ ನಾನು ಓಡಿಸಲ್ಲಪ್ಪ, ನನಗೆ ಚಳಿ ಆಯ್ತದೆ, ನಾನು ಓಡಿಸಲ್ಲ. ಓಯ್ ಓಡಿಸ್ ಬರಲಿ, ಬಾರ ಓಡಿಸು. ನೋಡಿ ಗಾಡಿ ಓಡ್ಸಕ್ಕೆ ಹೆಂಗಾಡ್ತಾವನೆ. ಓಡಿಸ್ ಬರಲಿ. ಏಯ್ ಏನ ನಿಂದು? ಜಾಸ್ತಿ ನಿಗ್ರಾಡ್ಬೇಡ, ಎತ್ಕೊಬರ ಗಾಡಿನ. ಹಾಂ ನೋಡಿ ಇವಾಗ ಗಾಡಿ ತೆಗಿತಾವನೆ. 5:15 ಬಂದು ಅರ್ಧ ಗಂಟೆ ಕಾಯಿಸ್ತವನೆ. ಇವಾಗ ಸ್ಟಾರ್ಟ್ ಮಾಡ್ದ ಗಾಡಿನ. ಬಂದಾಗ ಗಾಯ್ಸ್ ಇವಾಗ ಹೊರಟೋ. ಗೈಸ್ ಏನ್ ಚಳಿ ಆಯ್ತದೆ ಗೈಸ್. ಇವಾಗ ಉತ್ತರದುರ್ಗ ಬೆಟ್ಟ ಕಡೆ ಬರ್ತಾ ಇಲ್ಲಿ ಸೆಕ್ರೆಟರಿ ಅನ್ನೋರು ಸಿಕ್ಕಿದ್ರು. ಅಣ್ಣ ನಮಸ್ಕಾರ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಗಾಡಿ ಓಡಿಸ ಕೈ ಕೊಟ್ಟು ನೋಡಿ, ಚಳಿ ಆಯ್ತದೆ ಗೈಸ್. ಪೆಟ್ರೋಲ್ ಹಾಕ್ಸಕ್ ಬಂದ ಈಗ. ನೋಡಿ ಅಡಾಸ್ ನನ್ನ ಮಗ. ನೋಡಿ ಬೆಳಗ್ಗೆ ಬಂದು 50-50 ಅಂತಿದ್ದೀವಿ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಗೈಸ್ ಫೈನಲಿ ಉತ್ತರದುರ್ಗಕ್ಕೆ ಬಂದವು. ನಮಗಿನ ಮುಂಚೆ ಅಲ್ಲೇ ಎಷ್ಟೊಂದು ಜನ ಬಂದವ್ರು ನೋಡಿ. ಇವಾಗ ಬೆಟ್ಟ ಹತ್ಬೇಕು. ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ. ಓಯ್ ಮುಖಗಳು ತೋರಿಸ್ರ ಸ್ವಲ್ಪ. ತೋರಿಸ್ತಾ ಏನ ಹೇಳು. ಈಗ ಹೋಗ್ತಾ ಇದೀವಿ ಬೆಟ್ಟಕ್ಕೆ, ಬನ್ನಿ ನೋಡೋಣ. ಅಲ್ಲ ನಿಮ್ ತಾತ ಕಟ್ಟಿದ್ದು. ಹೋಗ್ತಾ ಇದೀವಿ. ಇಷ್ಟು ಟೈಮ್ ಬಂದು 6 ಗಂಟೆ ಆಗೈತೆ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ ಇವಾಗ. ನೋಡಿ ನಿಂತ್ಕೊಳ್ರು, ನಾನು ಬಂದೆ. ನೋಡಿ ಅಲ್ಲಿ ಸೌಂದರ್ಯ ಏನಾಯ್ತು ಐತೆ ಅಲ್ಲಿ. ಹಾಯ್ ಗೈಸ್, ಪ್ರಕೃತಿ ಸೌಂದರ್ಯ ನೋಡಿ, ಪ್ರಕೃತಿ ಸೌಂದರ್ಯನ. ಹತ್ತು ಆಯ್ತಾ ವಿನೋದ ಸತ್ತ ಇವತ್ತು. ಖತಮ್ ಗೈಸ್ ಇವಾಗ ಅರ್ಧ ಹತ್ತಿದ್ದೀವಿ. ಗೈಸ್ ಇದು ನೋಡಿ ಏನು ಸ್ಟ್ರೈಟ್ ಆಗೈತೆ ಮೆಟ್ಲು. ಸತ್ರ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸುಸ್ತಾಗ್ಬಿಟ್ಟ ಇವನ ತೆಗಿ. ಎಲ್ಲಿ ಕಾಣಿಸ್ತದಪ್ಪ? ಇನ್ನೊಂದ ಉಳ್ಕೊಂಡು ಹೊಂಟೋಗ. ಇಲ್ಲಿಂದ ಕೆಳಗೆ ಹೊಂಟೋಗಿ ಆ ಕಡೆಯಿಂದ ಬರ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಡ. ಗೈಸ್ ಸುಸ್ತಾಗೋಯ್ತು ನಿಂತ್ಕೊಂಡು. ಇವಾಗ ಹಿಂಗ್ ಕೇಳ್ಬೇಕಾ? ಅಲ್ಲಿ ನನ್ನ ಮಗನ್ ಸುಸ್ತಾಗೋಯ್ತು ಅಂತ ನಿಲ್ಸ್ಬಿಟ್ಟ ನಮ್ಮನ್ನ. ಅಡಾಸ್ ನನ್ನ ಮಗ. ಗೈಸ್ ನೋಡಿ ಪ್ರಕೃತಿ ಸೌಂದರ್ಯ ನೋಡಿ. ಗೈಸ್ ನೋಡಿ ಇಲ್ಲಿ ಗುಹೆ ಐತೆ. ಯಾವ್ದೋ ಗುಹೆ.
ಜಂಪ್ ಮಾಡಲಾ? ಜಂಪ್. ಗೈಸ್ ಇವ್ ನೋಡಿ, ಇವ್ನ ಹತ್ತನ ಬೇಡವೋ ಅಂತನ ತೆಗಿ. ಗೈಸ್ ನೋಡಿ ಹೆಂಗಿದೆ ಇದಾರು. ಹಲೋ ಹುಲಿ ಬತ್ತು, ಹುಲಿ. ಗೈಸ್ ಇಲ್ಲಿ ಬಾಸ್ ಆಂಜನೇಯ ಅವ್ರೆ, ಕೈ ಮುಕ್ಕೊಂಡು ಒಳಗಡೆ ಹೋಗೋಣ. ಲಾಸ್ಟಿಗೆ ದೇವಸ್ಥಾನದ ಹತ್ರ ಬಂದು ಡೆಡ್ ಎಂಡು ತೋರಿಸ್ತೀನಿ ಬನ್ನಿ. ಗೈಸ್ ಇವನು ಉಪಾಧ್ಯಕ್ಷ ಕಡೆಗೆ ಹೋಗ್ತದ. ಟೆಂಪಲ್ ಒಳಗಡೆ ಹೋಗನ್ರ. ಗೈಸ್ 6:40 ಫೈನಲ್ ಇಲ್ಲಿ ಬಂದು ನೋಡಿ. ಫಾಕ್ ಗೈಸ್ ಫೈನಲಿ ಉತ್ತರದುರ್ಗ ಬೆಟ್ಟ ರೀಚ್ ಅದು 6:40 ಆಗಿತ್ತು. 3/4 ಗಂಟೆಲಿ ಹತ್ತಿದ್ದೀವಿ ನೋಡಿ ಉತ್ತರದುರ್ಗ. ಗೈಸ್ ಇದು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಅಂತ. ಇವ್ರು ನೋಡಿ ಬರೋ ಸೈಡ್ಗೆಲ್ಲ ನಾವು ಸ್ವಲ್ಪ ದರ್ಶನ ಮಾಡ್ತೀವಿ. ಗೈಸ್ ನೋಡಿ ಈ ದೇವಸ್ಥಾನ ಬೀಗ ಹಾಕೈತೆ, ಒಳಗಡೆ ಹೋಗೋಕ್ಕಾಗಲ್ಲ. ಬನ್ನಿ ಆಚೆ ಕ್ಲೈಮೇಟ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ಮುಖ ತೋರಿಸಲೇ ಪ್ಯಾದೆ. ಗೈಸ್ ಈ ಉತ್ತರದುರ್ಗದ್ದು ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ, ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಕೋಟೆ ಆಗಿದೆ. ಇದು ಬಂದು ಸಮುದ್ರ ಮಟ್ಟದಿಂದ ಒಂದು 4,000 ಅಡಿ ಎತ್ತರದಲ್ಲಿದೆ. ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಇರ್ಬೋದಪ್ಪ ಇದು ಅಂದರೆ 120 ಕಿಲೋಮೀಟರ್ ಇದೆ ಬೆಂಗಳೂರಿಂದ. ಮತ್ತೆ ಇದನ್ನ ಸುಲಭವಾಗಿ ಕೂಡ ತಲುಪೋದು. ಗೈಸ್ ಈ ಉತ್ತರದುರ್ಗದ ಇತಿಹಾಸ ಬಂದು 16ನೇ ಶತಮಾನದಷ್ಟು ಹಿಂದಿನದ್ದು. ಇದನ್ನ ಬಂದು ಕೆಂಪೇಗೌಡರು ನಿರ್ಮಿಸಿದಾಗ ಬೆಂಗಳೂರಿನ ಸ್ಥಾಪಕ ಮರಾಠದ ಯುದ್ಧಗಳಲ್ಲಿ ಬಂದು ಈ ಕೋಟೆ ಪ್ರಮುಖ ಪಾತ್ರ ವಹಿಸುತ್ತೆ. 17ನೇ ಶತಮಾನದಲ್ಲಿ ಮರಾಠರು ಮತ್ತೆ 18ನೇ ಶತಮಾನದಲ್ಲಿ ಮೈಸೂರಿನ ಐದರಲ್ಲಿ ಬಂದು ಇದನ್ನ ವಶಪಡಿಸಿಕೊಂಡಿದ್ರಂತೆ. ಏನಪ್ಪಾ ಅಂದ್ರೆ ಇದು ಬ್ರಿಟಿಷರ ವಿರುದ್ಧ ಸುಲ್ತಾನ್ ಅವ್ರದ ಇದು ಭದ್ರಾ ಕೋಟೆ ಆಗಿತ್ತಂತೆ ಅಂತೆ. 1798ರಲ್ಲಿ ಬಂದು ನಂತರ ಬಂದವರು ವಶಪಡಿಸ್ಕೊಂಡ್ರಂತೆ ಈ ಕೋಟೆನ. ಬರೀ ಇರೋದ್ನೇ ನನ್ನ ಮಗೊಂದು ಅವಾಗಿಂದ. ಗೈಸ್ ನೋಡಿ ಏನು ಸಾಕಾಗಿದೆ. ಈ ನನ್ನ ಮಕ್ಳೆಲ್ಲೋದ್ರು ಅಂತ ಕಾಣ್ತಿಲ್ಲ ನೋಡಿ. ಬಂದಿಲ್ಲಿ ಟೀ ಕುಡಿತಾವ, ನನ್ನನ್ನು ಬಿಟ್ಬಿಟ್ಟು. ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಟೀ ಬೇರೆ ಕುಡಿತಾವನೆ ಹತ್ತಿದ್ವಿ ಇದಕ್ಕೆ. ಚಿಲಕೋಬಿಟ್ಟ. ನನ್ನ ಫ್ರೆಂಡ್ ನೋಡಿ ಯಾರಿಗೋ ಫೋಟೋ ತೆಗಿಯೋಕೆ ಮುಸ್ತಫಾ ಇದ್ದಂಗೆ ಅಂತಾರೆ. ಇನ್ನು ಪ್ರವಾಸಿಗರ ವಿಷಯಕ್ಕೆ ಬಂದರೆ, ಇದು ಉತ್ತರದುರ್ಗದ ಬಗ್ಗೆ ಹೇಳಬೇಕು ಅಂದರೆ, ಉತ್ತರದುರ್ಗ ಬಂದು ಒಂದು ಜನಪ್ರಿಯ ಆಕರ್ಷಣೀಯ ಸ್ಥಳವಾಗಿದೆ. ನೋಡಿ ಸಾಕಾಗಿದೆ. ನೋಡಿ ಗಾಯ್ಸ್, ಈ ಬೆಟ್ಟದ ಮೇಲೆ ಬಂದು ಶಂಕರೇಶ್ವರ ದೇವಸ್ಥಾನ ಸೇರಿದಂತೆ ಇನ್ನೂ ಹಲವಾರು ದೇವಸ್ಥಾನಗಳಿವೆ. ಇವೆಲ್ಲ ಬಂದು ಶಿವನಿಗೆ ಸಮರ್ಪಿತವಾಗಿವೆ. ಗೈಸ್ ಇದು ಬಂದು ಎಲ್ಲಪ್ಪ ಇದೆ ಅಂದರೆ, ಮಾಗಡಿ ಮತ್ತು ಕುಣಿಗಲ್ ನಡುವೆ ಇರುವಂತಹ ಸಂತೆಪೇಟೆಯ ಬೆಟ್ಟದ ಸಾಲುಗಳಲ್ಲಿ ಬಂದು ಉತ್ರಿ ಎಂಬ ಒಂದು ಪುಟ್ಟ ಗ್ರಾಮವಿದೆ.
ಈ ಗ್ರಾಮದ ಸುತ್ತಮುತ್ತ ಬಂದು ಹಲವಾರು ಬೆಟ್ಟಗಳಿವೆ. ಬಸವದುರ್ಗನ ಬೆಟ್ಟ ಮತ್ತು ತಿರುಮಲ ಬೆಟ್ಟಗಳನ್ನು ಕಾಣಬಹುದಾಗಿದೆ ಇಲ್ಲಿ ಬಂದು. ಉತ್ರಿ ಗ್ರಾಮವಿರುವ ಇದು ಕಾರಣದಿಂದಾಗಿ ಇದನ್ನ ಉತ್ರಿ ಬೆಟ್ಟ ಎಂದು ಕರೀತಾರಂತೆ. ಈಗ ನೋಡೋ ವಿಕಾಸ್ಲಿ ಫುಲ್ಲು ಕ್ಲೋಸ್ ಆಗೈತೆ ನೋಡು, ಏನೂ ಕಾಣಿಸ್ತಿಲ್ಲ. ಪೋಸ್ ಕೊಡ್ರು. ಅಲ್ಲಿ ಒಂದು ಫ್ರೆಂಡ್ಸ್ ಒಬ್ಬ ಹತ್ತ ನೋಡಪ್ಪ, ಕಿರಣ ಮಾತಿತ್ತಂತಲ್ಲ ಬಿಹಾರ್ಗೆ पैदा बिहार में ಹಿಂದಿ ಪಾಕ್ ನೋಡಿ. ಗೈಸ್ ಈಗ ಕೆಳಗಡೆ ಹೋಗ್ತಾ ಇದೀವಿ, ಇಳಿತಾ ಇದೀವಿ. ಉತ್ರಿ ಹಿಲ್ಸ್ ನೋಡ್ಕೊಂಡು ಇನ್ನು ಮನೆ ಕಡೆ ಹೊರಟೋ. ಬಾಯ್ ಬಾಯ್. ನಾವು ಚಿಂಚಿಂದ್ರೆ ಬೆಟ್ಟನ ಇಷ್ಟೊತ್ತು ಫುಲ್ಲು ಕೆಳಗಿಡ್ಕೊಂಡು ಹತ್ತಂಗಿಲ್ಲ, ಮಾತ್ರ ಚಿಕ್ 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 ಚಿಕ್. ಗೈಸ್ ಕೆಳಗಡೆ ಹೋಗ್ತಾ ಇದ್ದೀವಿ, ಸೈಡ್ ಬರಲ್ಲ. ಗೈಸ್ ವೆದರ್ ನೋಡಿ, ಕ್ಲೈಮೇಟ್ ಗೈಸ್ ಅರ್ಧ ಕೆಳಗಡೆ ಇಳಿದು ಟೈಮ್ ಬಂದು 8 ಗಂಟೆ ಆಗೈತೆ. ನನ್ನ ಫ್ರೆಂಡ್ ಸಾಂಗ್ ಹಾಕೊಂಡು ಕೆಳಗಡೆ ಇಳಿತಾವನೆ, ಎನರ್ಜಿ ಆಗಿರುತ್ತೆ ಅಂತ. ಗೈಸ್ ಕೆಳಗಡೆ ಬಂದು 8:30ಗೆ GUIS ಗೈಸ್. ಮಂಜಲಿ ಮುಸ್ಸಂಜೆ ಬಿಡಿದ ಮುಂಜಾನೆ ಮಂಜಲಿ. ಉಪಾಧ್ಯಕ್ಷ ನೋಡಿ ಹೋಗ್ಬಿಟ್ಟ, ಅಣ್ಣ ಹೋಗ್ಬಿಟ್ಟ. ನೀನೆ ನಿಂತಲ್ಲು ನೀನೆ, ಎಲ್ಲೆಲ್ಲೂ ನೀನೆ ಸಾಕಿ. ಗೈಸ್ ನೋಡಿ ಆಲ್ಮೋಸ್ಟ್ ಕೆಳಗಡೆ ಬಂದ್ಬಿಟ್ಟು. ಇಲ್ಲ ಕಣ, ಖಾಲಿ ಆಗ್ಬಿಟ್ಟೈತೆ. ಬೆಳಿಗ್ಗೆ 8:00ವರೆಗೆ ಬಂದ್ಬಿಡಿ ಅಂತ ಊರಿಸದೆ ಅಂತೂ ಇಂತೂ ಕೆಳಗಡೆ ಬಂದು ಈಗ ಮನೆ ಕಡೆ ಹೊಂಟು. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಮ್ಮೂರ ಹತ್ರನೂ ಇಂಥ ಟೂರಿಸ್ಟ್ ಪ್ಲೇಸ್ ಇರೋದು ಅದೃಷ್ಟನೇ. ಬೈಕ್ಗಳು ನೋಡಿ ಗಾಯ್ಸ್. ನನ್ನ ಬೈಕ್ ಎತ್ಬೋದು. ಇಸ್ಕೊಬಿಡಿ ನೆಕ್ಸ್ಟು. ಗೈಸ್ ಇವಾಗ ಹೋಗ್ತಾ ಇದೀವಿ ಮನೆ ಕಡೆ. ಹುಷಾರ್ಲಿ, ಅವಾಗ ರಾತ್ರಿ ಯಾರು ಬಂದಿರಲಿಲ್ಲ, ಇವಾಗ ಗೊತ್ತಾಗ್ತಾರೆ ಗಾಡಿಗಳು.
$1,000 ಬೇಕು ಅಷ್ಟೇ.